ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಅರ್ಚನಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಯಾಟರ್ಡೇ ಆಗಿತ್ತು. ನನ್ನ ಮಗನ ಸ್ಕೂಲ್ ಡೇ ಇದ್ದಿದ್ದರಿಂದ ನಾನು ನಮ್ಮ ಮನೆಯವರು ಮತ್ತು ನಮ್ಮ ಮೈದನ ಪಾಪ ಇಬ್ಬರೂ ರೆಡಿಯಾಗಿ ಸ್ಕೂಲ್ ಹತ್ರ ಹೋದ್ವಿ. ನಾವು ಹೋಗೋ ಅಷ್ಟರೊಳಗಡೆ ಆಲ್ರೆಡಿ ತುಂಬ ಜನ ಇದ್ದರು. ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಇರಲಿಲ್ಲ. ಸೊ ಅಲ್ಲಿಂದ ಹೋದರೆ ಅವರು ಮಿನಿಮಮ್ ಒಂದು ಮಗುಗೆ 3 ಜನ ಎಂಟ್ರಿ ಅಂತ ಫಸ್ಟೇ ಹೇಳ್ಬಿಟ್ಟಿದ್ರು. ಎಂಟ್ರೆನ್ಸಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಮಕ್ಕಳುಗಳು ಇವರು ಸ್ಟಾರ್ಟಿಂಗ್ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಆಲ್ರೆಡಿ ರೆಡಿ ಇದ್ದರು. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಒಬ್ಬೊಬ್ಬರ ಹತ್ರ 2-2 ಸಾವಿರ ಇಸ್ಕೊಂಡವ್ರೆ, ಇನ್ನೇನು ಚೆನ್ನಾಗಿಲ್ಲದೆ ಮಾಡ್ತಾರ. ಸೊ 19 ಲಕ್ಷ ಕಲೆಕ್ಟ್ ಮಾಡೋರೆ ಇಡೀ ಪೂರ್ತಿ ಮಕ್ಕಳಿಂದ. ಸೊ ಎಂಟ್ರೆನ್ಸಿಂದನೂ ಆ ಸ್ಕೂಲಲ್ಲಿ ಸೀನಿಯರ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಜೈ ಶ್ರೀ ಗುರುದೇವ್ ಅಂತ ವೆಲ್ಕಮ್ ಮಾಡ್ತಾಯಿದ್ರು. ಮಕ್ಕಳಿಗೆ ಆ ಸ್ಕೂಲಲ್ಲಿ ಏನು ಅಂದರೆ ಒಳ್ಳೆಯದೊಂದು ನಮ್ಮ ಕಲ್ಚರಲ್ಲಿ ಮಕ್ಕಳನ್ನ ಬೆಳೆಸ್ತಾರೆ. ಅಲ್ಲಿ ಆ ಥರ ಎಜುಕೇಷನ್ ಕೊಡ್ತಾರೆ. ನಾವು ಹೋಗೋಷ್ಟರೊಳಗಡೆ ಸ್ವಲ್ಪ ಜನ ಬಂದಿದ್ದರು, ಇನ್ನೂ ಸ್ವಲ್ಪ ಜನ ಬಂದಿರಲಿಲ್ಲ. ಸೊ ನಾವು ಹೋಗಿ ಅಲ್ಲಿ ಸೀಟ್ ಹುಡುಕೊಂಡು ಕೂತ್ಕೊಂಡ್ವಿ. ಅಲ್ಲಿ BGS ಅಲ್ಲಿ ಏನು ಅಂದರೆ ಬ್ಲೈಂಡ್ ಮಕ್ಕಳುಗಳದ್ದು ಸ್ಕೂಲ್ ಇದೆ. ಸೊ ಅವರೆಷ್ಟು ಟ್ಯಾಲೆಂಟ್ ಇದ್ದಾರೆ ಅಂತಂದರೆ ತುಂಬ ಟ್ಯಾಲೆಂಟ್ ಇದ್ದಾರೆ ಈ ಹುಡುಗರು. ಆಲ್ರೆಡಿ SLC ಹುಡುಗರುಗಳು. ಅದಾದಮೇಲೆ ಆ ಸ್ಕೂಲಲ್ಲಿ ಒಬ್ಬರು ಅನ್ನದಾನ ಸ್ವಾಮೀಜಿಯವರು ಅಂತ ಅವರು ಸ್ಕೂಲ್ನ ರನ್ ಮಾಡ್ತಾ ಇರೋದು. ಅಲ್ಲಿ ಟ್ರಸ್ಟ್ ಜನ ಇವರೇ ಅವರು. ಸೊ ಅವ್ರು ಬಂದಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ವೆಲ್ಕಮ್ ಡ್ಯಾನ್ಸ್ ಇತ್ತು. ಮಕ್ಕಳು ಭರತನಾಟ್ಯ ಮಾಡಿದ್ರು. ಇದು ನೋಡೋಕೆ ತುಂಬ ಚೆನ್ನಾಗಿತ್ತು. ಯಾಕಂದರೆ ಗಣೇಶಂದು ಫಸ್ಟು ವಿಘ್ನ ವಿನಾಶಕನಿಂದನೇ ಅಲ್ವಾ ಯಾವುದೇ ಪ್ರೋಗ್ರಾಮ್ನ ನಾವು ಸೆಲೆಬ್ರೇಟ್ ಮಾಡೋದು. ಅದಾದಮೇಲೆ ಅಲ್ಲಿ ನೆಕ್ಸ್ಟ್ 1-2 ಪರ್ಫಾರ್ಮೆನ್ಸ್ ಮಾಡಿದ್ರು. ಎಲ್ಲ ಸೀನಿಯರ್ ಸ್ಟೂಡೆಂಟ್ಸ್ ಇದ್ದರು. ನೋಡಲಿಕ್ಕೆ ತುಂಬ ಖುಷಿ ಇತ್ತು. ಅಲ್ಲಿ ಮೇನ್ ಚೀಫ್ ಗೆಸ್ಟ್ ಆಗಿ ನಿರ್ಮಲಾನಂದ ಬರಬೇಕಿತ್ತು. ಬಂದು ಅವ್ರು ಆಲ್ರೆಡಿ 8:15ಗೆ ಪ್ರೋಗ್ರಾಮ್ನ ಓಪನ್ ಮಾಡಿ ಅವ್ರಿಗೇನೋ ಅರ್ಜೆಂಟ್ ಡೆಲ್ಲಿಲಿ ಮೀಟಿಂಗ್ ಇತ್ತು ಅಂದ್ಬಿಟ್ಟು ಅವರು ವಾಪಸ್ ಹೋದ್ರಂತೆ 9:30ಗೆಲ್ಲ. ಅದಾದಮೇಲೆ ಅಲ್ಲಿ ಮಂಡ್ಯ CEO ಅವರು ಆಲ್ ಇಂಡಿಯಾ UPSCಲಿ ರ್ಯಾಂಕ್ ಅವರು ನಂದಿನಿ ಮೇಡಮ್ ಅವ್ರನ್ನ ಕರೆಸಿದ್ರು. ಸೋ ಅಂಬಲ್, ಸೋ ಇಂಟೆಲಿಜೆಂಟ್ ಅವರು. ಮತ್ತು ಇನ್ನೊಬ್ಬರು IPS ಆಫೀಸರ್, ಅವ್ರ ಹೆಸರು ದೇವರಾಜ್ ಅಂತ. ಸೊ ಅವರು ಬಂದಿದ್ದರು. ಅದಾದಮೇಲೆ ಅರುಣ್ ಯೋಗಿರಾಜ್ ಅವ್ರಿಗೆ ಒಂದು ಟ್ರಿಬ್ಯೂಟ್ ರೀತಿ ಅಯೋಧ್ಯೆಯಲ್ಲಾಗಿರುವಂತಹ ಒಂದು ರಾಮಲಲ್ಲಾ ಮೂರ್ತಿನ ಅವರು ಕೆತ್ತನೆ ಮಾಡೋಕ್ಕೆ ಏನು ಶ್ರಮ ಹಾಕಿದ್ರು ಅದ್ರ ಬಗ್ಗೆ ಒಳ್ಳೆಯದೊಂದು ಇನ್ಫಾರ್ಮೇಷನ್ ಕೊಡುವಂಥದ್ದೊಂದು ಮಕ್ಕಳು ಒಂದು ಪರ್ಫಾರ್ಮೆನ್ಸ್ ಕೊಟ್ಟರು. ಸೊ ಅದು ತುಂಬ ಖುಷಿಯಾಯಿತು ನಮಗೆ ಅದನ್ನು ನೋಡಿ. ಅದಾದಮೇಲೆ ಇದ್ದೇ ಇದೆಯಲ್ಲ ಯೂಶ್ವಲಾಗಿ ಸಭೆಗೆ ಬಂದಿರೋರ್ದು ಭಾಷಣ. ಅವ್ರಿಗೆ ಗೊತ್ತು ನಾವು 2 ಮಾತಲ್ಲಿ ಮುಗಿಸ್ತೀವಿ ಅಂತ ಹೇಳ್ತಾರೆ. ಬಟ್ ಅವ್ರು 2 ಮಾತಲ್ಲಿ ಮುಗಿಸಲ್ಲ. ಅವರು 2 ನಿಮಿಷ ಅಲ್ಲ 20 ನಿಮಿಷ ಆದ್ರೂ ಅವ್ರು ಮುಗಿಸಲ್ಲ. ನಮಗೆ ಎಷ್ಟೊತ್ತಿಗೆ ಅವ್ರದ್ದು ಕತೆ ಮುಗೀತದಪ್ಪ, ಮಕ್ಕಳು ಪ್ರೋಗ್ರಾಮ್ ಎಷ್ಟೊತ್ತಿಗೆ ನೋಡ್ತೀವಪ್ಪ ಅಂತ ನಮಗೆ ಫೀಲ್ ಆಯ್ತಾಯಿತ್ತು. ಅವರು ಅದೇ ಹೇಳ್ತಾಯಿದ್ರು. ಬಟ್ ಅದನ್ನು ಬೇಗ ಸ್ಟೇಜ್ನ ರಿಮೂವ್ ಮಾಡಲಿಲ್ಲ ಅವರು. ಅದಾದಮೇಲೆ ನೋಡಿ ಮಕ್ಕಳುಗಳದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸು ಸ್ಟಾರ್ಟ್ ಆಯಿತು. ತುಂಬ ಆರ್ಗನೈಸ್ ಆಗಿ ಮಾಡಿದರು. ಏನು ಅಲ್ಲಿ ಮ್ಯಾನೇಜ್ಮೆಂಟ್ ಅವರು ಆ ಸೆಕ್ಷನ್ನ ಹೆಡ್ ಮೇಡಮ್ಗಳು ಅಥವಾ ಆ ಸೆಕ್ಷನ್ನ ಕ್ಲಾಸ್ ಟೀಚರ್ ಏನಿರ್ತಾರೆ ಅವ್ರುಗಳು ಅವ್ರ ಸ್ಕೂಲ್ ಕ್ಲಾಸ್ ಮಕ್ಕಳುಗಳನ್ನ ಒಬ್ಬೊಬ್ಬರಾಗಿಯೇ ಕರ್ಕೊಬಂದು ಡ್ಯಾನ್ಸ್ ಮಾಡಿಸಿ ಅಲ್ಲೇ ಒಂದು ಗ್ರೂಪ್ ಫೋಟೋ ಅಂತ ತೆಗೆದು ಕಳಿಸ್ತಾಯಿದ್ರು. ಒಂದು ಸೈಡಿಗೆ ಎಂಟ್ರಿ ಇದ್ದರೆ ಇನ್ನೊಂದು ಸೈಡಿಗೆ ಸಿಟ್ಟಿತ್ತು. ನಾನು ಅಲ್ಲಿ ಸ್ಟೇಜ್ ಹತ್ರ ನನ್ನ ಮಗನ ನೋಡೋಕ್ಕೆ ಅಂತ ಹೋಗಿದ್ದೆ. ಇಲ್ಲಿ ನೋಡಿ ಒಂದು ಜಂಗಲ್ ಥೀಮ್ ಇತ್ತು. ಅವ್ನು ಯಾರು ಅಂತಲೇ ಸ್ವಲ್ಪ ಹೊತ್ತು ನನಗೆ ಕಂಡುಹಿಡಿಯೋಕ್ಕಾಗಲಿಲ್ಲ ಅಲ್ಲಿ ಹೋದ್ಮೇಲೆ. ಸೊ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ, ನನ್ನ ಮಗ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದ. ನಾನು ಫಸ್ಟ್ ಟೈಮ್ ಅವ್ನ ಸ್ಟೇಜ್ ಪರ್ಫಾರ್ಮೆನ್ಸ್ನ ನೋಡಿದ್ದು. ಅವ್ನು ಸ್ಕೂಲಿಗೆ ಜಾಯ್ನ್ ಆದಾಗಲಿಂದ ಇದೇ ಫಸ್ಟ್ ಡ್ಯಾನ್ಸು. ಏನು ಅಂತಂದರೆ ಅವ್ನ ಹೈಟ್ ಇದ್ದಿದ್ದರಿಂದ ಸ್ವಲ್ಪ ಹಿಂದೆ ನಿಲ್ಲಿಸ್ಬಿಟ್ಟಿದ್ರು. ಆ ವಿಷಯವಾಗಿ ನಿಜವಾಗ್ಲೂ ನನಗೆ ಬೇಜಾರಿದೆ. ಏನಪ್ಪ ಚೆನ್ನಾಗಿ ಮಾಡ್ತಾವನೆ ನೋಡೋರು ಹಿಂದಕ್ಕೆ ನಿಲ್ಲಿಸ್ಬಿಟ್ಟವ್ರೆ. ಕೆಲವು ಮಕ್ಳುಗಳಿಗೆ ಅಷ್ಟು ಗೊತ್ತಿರಲ್ಲ, ಆ ಮಕ್ಕಳೆಲ್ಲನೂ ಮುಂದಕ್ಕೆ ನಿಲ್ಲಿಸ್ಬಿಟ್ಟಿದ್ರು. ಸೊ ನಾನು ಹಂಗೂ ನನ್ನ ಕೈಲಾದ ಪ್ರಯತ್ನನ ಮಾಡಿ ಮುಂದೆ ಹೋಗಿ ಒಂದು ವಿಡಿಯೋ ಮಾಡಲಿಕ್ಕೆ ಅಲ್ಲಿ ಅವಕಾಶ ಕೊಡ್ತಿರಲಿಲ್ಲ. ನಾನು ಅಷ್ಟೊತ್ತಿಗೆ ಆಲ್ರೆಡಿ ಸ್ವಲ್ಪ ಜನ ಊಟಕ್ಕೆ ಹೋಗಿದ್ದರಿಂದ ಅಲ್ಲಿ ಹೋಗಿ ನಾನು ಮಕ್ಕಳುಗಳಿಗೆ ಒಂದು ಸ್ವಲ್ಪ ಅದು ಇದು ಮಾತಾಡಿಕೊಂಡು ಒಂದು ವಿಡಿಯೋ ಮಾಡ್ಕೊಂಬಂದೆ. ಸೊ ಅದು ಖುಷಿಯಾಯಿತು. ಅಲ್ಲಿ ನೋಡಿ ಅವನು ಹಿಂದೆ ಇದ್ದಾನೆ. ಗೊತ್ತಿರೋರಿಗೆ ಫೈಂಡ್ ಔಟ್ ಮಾಡ್ಬೋದು, ಇಲ್ಲ ಅಂತಂದರೆ ಅದು ಗೊತ್ತಾಗಲ್ಲ ಅವನಿಗೆ ಪಾಪ. ಅವ್ನು ನೋಡಿದ್ರೆ ಬೇಜಾರಾಯ್ತಾಯಿತ್ತು ನನಗೆ. ಡ್ಯಾನ್ಸ್ ಚೆನ್ನಾಗಿ ಮಾಡ್ತಿದ್ದಾನೆ, ಏನು ಹಿಂದೆ ನಿಲ್ಲಿಸ್ಬಿಟ್ಟವ್ರೆ ಅಂತ. ಅದಾದಮೇಲೆ ಆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಆದಮೇಲೆ ಮಕ್ಕಳುಗಳಿಗೆ ಒಂದು ಗ್ರೂಪ್ ಫೋಟೋ ಅಂತ ಮಾಡಿದ್ರು. ಟೋಟಲ್ ಇವ್ರಿಗೆ 3 ಸಾಂಗ್ನ ಸೆಲೆಕ್ಟ್ ಮಾಡಿದರು ಕಂಬೈನ್ ಮಾಡಿ.
ಸೊ ಮಕ್ಕಳೆಲ್ಲ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ರು. 15 ಡೇಸಿಂದ ಪಾಠ ಮಾಡದೆ ಬರೀ ಇದೇ ಮಾಡಿಬಿಟ್ಟವ್ರೆ. ಪಾಪ ಅವರು ಶ್ರಮ ಹಾಕಿದ್ದಾರೆ ತುಂಬ ಮಕ್ಕಳುಗಳು. ಸೊ ಖುಷಿ ಆಯಿತು. ಊಟ ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.